ವೇದಿಕೆಗೆ ಬರ್ತಾ ಇರಬೇಕಾದ್ರೆ ಸಿದ್ದರಾಮಯ್ಯನವರ ನಡೆಗೆ ಮಾಲತೇಶನ ಕಡೆಗೆ ಅಂತ ಹೇಳ್ತಾ ಇದೆ. ಮಲ್ಲಯ್ಯನ ಕ್ಷೇತ್ರ ಅರ್ಧ ಭಾರತವನ್ನೇ ಭಕ್ತರನ್ನಾಗಿ ಒಳಗೊಂಡಿರ್ತಕ್ಕಂಥ ಕ್ಷೇತ್ರ. ಕರ್ನಾಟಕ ಅಷ್ಟೇ ಅಲ್ಲ, ಜಜೂರಿ ಮಲ್ಲಯ್ಯ, ಬೀದರ್ ಮಲ್ಲಯ್ಯ, ಯಾದಗಿರಿ ಮಲ್ಲಯ್ಯ, ಶ್ರೀಶೈಲ ಮಲ್ಲಯ್ಯ, ಮುಡುಕುತೊರೆ ಮಲ್ಲಯ್ಯ, ರಾಣೆಬೆನ್ನೂರು ಮಲ್ಲಯ್ಯ, ಹೂವಿನಡಗಲಿ ಮಲ್ಲಯ್ಯ, ಮತ್ತಿನ್ನೊಂದು ಯಾವುದು ಜೊತೆಗೆ ದಕ್ಷಿಣ ಭಾರತದಲ್ಲಿ ಮಹದೇಶ್ವರ. ಈ ಕ್ಷೇತ್ರದ ವಿಶೇಷ ಏನು ಅಂತಂದ್ರೆ ಹರಿಜನರಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ಬ್ರಾಹ್ಮಣರು ಮುಸಲ್ಮಾನರ ತನಕನ ಯಾವುದೇ ನಿರ್ಬಂಧಗಳಿಲ್ಲದೇನೆ ದೇವರ ದರ್ಶನ ಮಾಡುವಂತಹ ದೇವಸ್ಥಾನ ಯಾವ್ದಾದ್ರೂ ಇದ್ರೆ ಅದು ಮಲ್ಲಯ್ಯನ ಕ್ಷೇತ್ರ ಮಾಲತೇಶ್ವರ. ಇದು ನಿನ್ನೆ ಮೊನ್ನೆದೇನು ಅಲ್ಲ. ಈ ಕ್ಷೇತ್ರಕ್ಕೆ ಇತಿಹಾಸ, ಈ ಪರಂಪರೆಗೆ ಇತಿಹಾಸ 2700 ವರ್ಷಗಳ ಇತಿಹಾಸ. 800, 900, 1200 ಅಲ್ಲ, 2700 ವರ್ಷಗಳ ಇತಿಹಾಸ. ಜಾತ್ಯತೀತ ಭಕ್ತರನ್ನ, ಇಡೀ ನಾಡಿನ ದೈವ ಸಂಕುಲವನ್ನ ಹಿಂಬಿಟ್ಕೊಂಡಿರುವಂತಹ ಕ್ಷೇತ್ರ ಮಲ್ಲಯ್ಯನ ಕ್ಷೇತ್ರ. ಇಂಥ ಮಲ್ಲಯ್ಯನ ಸೇವಕರು ಯಾರಪ್ಪ ಅಂದ್ರೆ ಗೊರವಯ್ಯನವರು. ಇಲ್ಲಿ ದೀಕ್ಷೆ ವಿಶೇಷ ನೀವು ಕೇಳ್ಬೇಕು. ಮಲ್ಲಯ್ಯ ಇಲ್ಲೆಲ್ಲ ಬಂದಿದ್ದಾರೆ. ನಾನು ಪಾಪ ಮುಖ್ಯಮಂತ್ರಿಗಳಿಗೆ ಟೈಮ್ ಆಗುತ್ತೆ, ಸಂಕ್ಷಿಪ್ತವಾಗಿ ಹೇಳಲೇಬೇಕಾಗುತ್ತೆ. ಮಲ್ಲಯ್ಯನ ಗೊರವಯ್ಯನವರು ಮಲ್ಲಯ್ಯನ ಸೇವೆ ಮಾಡುವಂತವರು ದೀಕ್ಷೆ ಪಡೆಯುವಂತ ಸಂಪ್ರದಾಯ ವಿಶೇಷ ಇದೆ. ಎಲ್ಲರೂ ದೀಕ್ಷೆ ಹೊರ ಕೊಡ್ತಾರೆ. ಯಾರೋ ಗಡ್ಡ ಬೋಳಿಸ್ಕೊಳ್ತಾರೆ, ಯಾರೋ ತಲೆ ಬೋಳಿಸ್ಕೊಳ್ತಾರೆ, ಯಾರೋ ಕೊಳ್ಳಗೆ ಏನೋ ಹಾಕೊಂತಾರೆ, ಮತ್ತೊಂದು ಅಲಂಕಾರ ಮಾಡ್ಕೊಳ್ಳೋ ದೀಕ್ಷೆ ಬೇರೆ ಬೇರೆ ಧರ್ಮದಲ್ಲಿ ಇದ್ರೆ, ಮಲ್ಲಯ್ಯನಿಗೆ ದೀಕ್ಷೆ ನಾಲಿಗೆ ಮೇಲೆ ದೀಕ್ಷೆ. ನಾಲಿಗೆ ಸುಡುವಂಥದ್ದು ಸತ್ಯವನ್ನೇ ನುಡಿಬೇಕು, ಸತ್ಯವನ್ನೇ ನುಡಿಬೇಕು. ನಾಲಿಗೆ ಸುಡೋದ್ರ ಮುಖಾಂತರ ದೀಕ್ಷೆಯನ್ನ ಮಾಡೋದು. ಎಲ್ಲಾದ್ರೂ ಆಯ್ತಾ ಇದು? ಹಾಗಾಗಿ ಪರಂಪರೆಯಲ್ಲಿ ಅದಕ್ಕೋಸ್ಕರ ಬಂದ್ರೆ ಕುರುಬರ ನಾಲಿಗೆ ಕರಿ ನಾಲಿಗೆ ಹಬ್ಬ ಅಂತ. ಏನಾದ್ರೂ ಹೇಳ್ಬಿಟ್ರೆ ಸತ್ಯ ಆಗುತ್ತೆ. ಹಾಗಾಗಿ ಅವರೆಲ್ಲೆಲ್ಲಿ ಹೇಳಿಕೆ ಹೇಳ್ತಾರೆ ಅವ್ಯಾವ ಸುಳ್ಳಾಗೋದಿಲ್ಲ. ಭವಿಷ್ಯವಾಣಿಗಳು ಸುಳ್ಳಾಗ್ಬೋದು. ಇವಾಗ ನೋಡ್ರಿ ಏನ್ ಚರ್ಚೆಗಳನ್ನು ನಡೀತಾ ಇದ್ದಾವೆ ಪೇಪರ್, ಟಿವಿಗಳಲ್ಲಿ. ದೊಡ್ಡವ್ರನ್ನ ಕುಂಡಿಸ್ಕೊಂಡ್ಬಿಡ್ತಾರೆ. ಆ ಜಾತಕ, ಈ ಜಾತಕ, ಈ ಜಾತಕ, ಆ ಜಾತಕ ತಾಳೆ ಹಾಕೊಂಡು ಮಾತಾಡಿದ್ರು. ಆದ್ರೆ ಗೊರವಯ್ಯ ನುಡಿ ಐತೆ ಅಂತಂದ್ರೆ ಅವೆಲ್ಲ ಬಂದಾಗ ಹೋಗ್ಬಿಡ್ತವೆ. ಮಾಲತೇಶನ ಕಾರಣಿಕ, ಮಲ್ಲಯ್ಯನ ಕಾರಣಿಕ ಅಂದ್ರೆ ಎಲ್ಲವನ್ನೂ ಬಂದಾಗ್ಬಿಡ್ತವೆ. ಅಷ್ಟು ಶಕ್ತಿ ಮಲ್ಲಯ್ಯನಾಗೈತೆ, ಮಲ್ಲಯ್ಯನ ಗೊರವಪ್ಪನಿಗೈತೆ. ಕಾರಣ ಅಲ್ಲಿ ಗೊರವಯ್ಯ. ಇದು ಗುರು ಪರಂಪರೆ. ಗುರು ಅನ್ನುವ ಶಬ್ದ ಬಂದಿರೋದೇ ಗೊರವಯ್ಯನಿಂದ ಅಂತ ಹೇಳ್ತಾರೆ. ಗೊರವಯ್ಯನ ಮೂಲ ಗುರು ಅನ್ನೋದಕ್ಕೆ ಬರೋದಿಲ್ಲ ನಿಮ್ ಹಳ್ಳಿಗೆ. ಗುರುವಪ್ಪ ಬರಯ್ಯ. ಈ ಗೊರವಯ್ಯ ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ. ಈ ಗೊರವಯ್ಯ ಏನು ಹಿಂಸೆ ಮಾಡಬಾರ್ದು ಅನ್ನುವಂತ ನಂಬಿಕೆ. ಅಹಿಂಸೆಯ ಪ್ರತೀಕ, ಜಾತ್ಯತೀತತೆಯ ಪ್ರತೀಕ, ಸತ್ಯದ ಪ್ರತೀಕ ಮೈಲಾರ ಮಲ್ಲಯ್ಯ ಮಾಲತೇಶ್ವರನ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿದೀವಿ. ಅಂತಹ ಮೈಲಾರ ಮಲ್ಲಯ್ಯ ಮಣಿಮಲ್ಲಾಸುರನನ್ನ ಹೆಂಗೆ ಸಂಹಾರ ಮಾಡಿದ್ರ ದುಷ್ಟರನ್ನ, ಅಂತಹ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡುವಂತಹ ಶಕ್ತಿ ಮಲ್ಲಯ್ಯನಿಗೆ ಐತೆ ಅಂತ ಹೇಳಿ ಇದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳ ಉದ್ಘಾಟನೆ. ಮಲ್ಲಯ್ಯನ ಆಶೀರ್ವಾದ ಇಂಥ ಸಂಕಟ ಕಾಲದಲ್ಲಿ ಸಿದ್ದರಾಮಯ್ಯನವರಿಗೆ ಇರಲಿ ಅಂತ ಹೇಳೇನೋ ಎಸ್ ಕೆ ಪಾಟೀಲ್ ಅವರು ಎಲ್ಲರನ್ನು ಕರ್ಕೊಂಡ್ಬಂದು ಉದ್ಘಾಟನೆ ಮಾಡ್ತಿದ್ದಾರೆ. ಆ ಮಾಲತೇಶ ಹೇಗೆ ಇಡೀ ಇಡೀ ಭಾರತದಲ್ಲಿ ಜಾತಿವಾದಿಗಳನ್ನ, ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ಅವತ್ತಿನ ಕಾಲದಲ್ಲಿ ಹೆಂಗೆ ಪ್ರಯತ್ನ ಮಾಡಿ ಯಶಸ್ಸನ್ನ ಸಾಧಿಸಿದ್ರು, ಅದೇ ರೀತಿಯಲ್ಲಿ ಏನು ಸಮಸ್ಯೆಯೇ ಅಲ್ಲದ ಸಮಸ್ಯೆಯನ್ನ ಸೃಷ್ಟಿ ಮಾಡಿ, ಸಮಸ್ಯೆನೇ ಇಲ್ಲ
ಸಮಸ್ಯೆಯನ್ನ ಸೃಷ್ಟಿ ಮಾಡಿ ಗೊಂದಲವನ್ನ ಸೃಷ್ಟಿಸಿ ಕಪ್ಪು ಚುಕ್ಕೆ ತರುವಂತಹ ಕೆಲಸ ಈ ನಾಡಿನಲ್ಲಿ ಏನ್ ನಡೆದೈತೆ. ಇಡೀ ನಾಡಿನ ಜನ ಇವತ್ತಿನ ಕಾಲದಲ್ಲಿ ಯಾರೋ ಸಹಿತನ ಬುದ್ಧಿಹೀನರಲ್ಲ, ಮಬ್ಬಲ್ಲ. ಇಂದಿನ ಕಾಲ ಪೇಪರ್ ಟಿವಿ ನೋಡ್ತಾರೆ. ಯಾರು ಧರ್ಮ, ಯಾರು ನ್ಯಾಯ ಅಂತ ಈ ದೇಶದಲ್ಲಿ ಈ ನಾಡಿನಲ್ಲಿ ಇದ್ದಾರೆ ಅವರೆಲ್ಲರ ಶಾಪ ಕುತಂತ್ರಿಗಳ ಮೇಲೆ ಐತೆ ಅನ್ನೋದು ಮಾತ್ರ ಸತ್ಯ. ಸಿದ್ದರಾಮಯ್ಯನವ್ರನ್ನ ಜಾತಿ ಕಾರಣಕ್ಕೋಸ್ಕರ ದ್ವೇಷ ಮಾಡಬಹುದು, ಆದ್ರೆ ಸಾಮಾಜಿಕ ನ್ಯಾಯ, ಪರಿಶುದ್ಧ ಜೀವನ, ಇವತ್ತಿನ ರಾಜಕಾರಣ ವ್ಯವಸ್ಥೆಯಲ್ಲಿ ಇರಲಾರದಂತಹ ವ್ಯಕ್ತಿತ್ವವನ್ನ ಯಾವುದೇ ಹೃದಯ ಒಪ್ಕೊಂಡಿಲ್ಲ ಅಂತಂದ್ರೆ ಅವನು ಮನುಷ್ಯನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಅಷ್ಟು ಮಟ್ಟಿಗೆ ವ್ಯಕ್ತಿತ್ವ ಮಾನ್ಯ ಸಿದ್ದರಾಮಯ್ಯನವರದು. ಈ ಹಿನ್ನೆಲೆಯಲ್ಲಿ ಅಂತವರ ಈ ಒಂದು ಸಂಗೊಳ್ಳಿ ರಾಯಣ್ಣನ ಮಾಲತೇಶನ ಸನ್ನಿಧಿಯಲ್ಲಿ ರಾಯಣ್ಣನ ಮೂರ್ತಿ ಅನಾವರಣ ಮತ್ತೆ ಕನಕ ಭವನ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥದ್ದು. ರಾಯಣ್ಣ ಸ್ವಾಭಿಮಾನದ ಪ್ರತೀಕ, ಸ್ವಂತಿಕೆಯ ಪ್ರತೀಕ. ತಾನು ತನ್ನ ಸಂಸ್ಕೃತಿ, ತನ್ನ ನಾಡಿಗೋಸ್ಕರ ದುಡಿದಂತವ್ರು. ಇವತ್ತು ನಾವೆಲ್ಲರೂ ಯುವಕರು ಅವರಿಂದ ಕಲಿಯುವಂತದ್ದೇನು ಅಂತಂದ್ರೆ ನಾವು ಪರಾವಲಂಬಿಗಳಾಗಬಾರದು, ನಾವು ಸ್ವಾವಲಂಬಿಗಳಾಗಬೇಕು. ಹೆಂಡತಿ ದುಡಿದ ದುಡ್ಡಿನಲ್ಲಿ ಅಥವಾ ತಂದೆ ತಾಯಿಯ ದುಡ್ಡಿನಲ್ಲಿ ಅಥವಾ ಬೀಜರ ದುಡ್ಡಿನಲ್ಲಿ ಯಾರು ಮಜಾ ಮಾಡ್ತಾರೆ, ಯಾರು ಚೈನಿ ಹೊಡಿತಾರೆ, ಯಾರು ದುಂದು ವೆಚ್ಚ ಮಾಡ್ತಾರೆ ಅಂತವರು ಯಾರು ಸಹಿತ ಪುರುಷರಲ್ಲ. ಸಂಗೊಳ್ಳಿ ರಾಯಣ್ಣನಂತ ವ್ಯಕ್ತಿತ್ವ ನಮ್ಮೆಲ್ಲರಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ ಇವತ್ತು ಹಳ್ಳಿಗಳಲ್ಲಿ ರಾಯಣ್ಣನ ಪ್ರತಿಭೆ ಉದ್ಘಾಟನೆ ಆಗ್ತಾ ಇದೆ. ಈತ ವ್ಯಕ್ತಿತ್ವ ನಿಮ್ಮೆಲ್ಲರದು ಆಗ್ಲಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮಲ್ಲಯ್ಯನ ಕ್ಷೇತ್ರ ಇಂಥ ವಿಶೇಷ ಕ್ಷೇತ್ರ, 2700 ವರ್ಷಗಳ ಕ್ಷೇತ್ರ. ಗೊರವಯ್ಯನವ್ರನ್ನ ವೀಕ್ಷಿತ ರೀತಿಯಲ್ಲಿ ಹಳ್ಳಿಯಲ್ಲಿ ಕಾಣುವಂತ ವಾತಾವರಣ ಸೃಷ್ಟಿಯಾಗೈತೆ. ಸರ್ಕಾರದ ಜನಪ್ರತಿನಿಧಿಗಳ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೀನಿ. ಮೊನ್ನೆ ಯಾದಗಿರಿ ಮೈಲಾರದಲ್ಲಿ ಜಾತ್ರೆ ಆಯಿತು, ಲಕ್ಷ ಜನ ಸೇರ್ತಾರೆ. ಎಂತ ಅವಿವೇಕಿ ಅಲ್ಲಿ ಕೆಲವು ಪೊಲೀಸರು ಆ ಗೊರವಯ್ಯನವ್ರನ್ನ ಭಿಕ್ಷುಕರು ಅಂತ ಹೇಳಿ ಸುಮ್ಮನೆ ಗೊರವಯ್ಯ ಗೊತ್ತೇ ಇಲ್ವಾ, ಭಿಕ್ಷುಕರು ಅಂತ ಹೇಳಿ ಕರ್ಕೊಂಬಂದು ರಾಯಚೂರಿಗೆ ಕರ್ಕೊಂಬಂದು ಸುಮಾರು 4 ದಿವಸ ಠಾಣೆಯಲ್ಲಿ ಹಾಕಿ ಭಕ್ತರು ಕೊಟ್ಟಂತಹ ಭಿಕ್ಷೆಯನ್ನು ಲೂಟಿ ಮಾಡಿ ಕಳಿಸ್ತಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಗೊರವಯ್ಯ. ಇದೆಲ್ಲ ನಮಗೆ ನಾಚಿಕೆ ಆಗುವಂತಹ ಸಂಗತಿ, ನಮಗೆಲ್ಲ ಬೇಸರ ತರುವಂತಹ ಸಂಗತಿ. ಗೊರವಯ್ಯನವರು ಯಾವುದೇ ಮಹಿಳಾ ಕ್ಷೇತ್ರಗಳಿಗೆ ಹೋದ್ರೆ ಗೌರವದಿಂದ ಕಾಣುವಂತದ್ದಾಗಬೇಕು. ಅವರು ಭಿಕ್ಷುಕರಲ್ಲ, ಅವರು ನಿಮ್ಮೆಲ್ಲರ ಸಂಕಷ್ಟವನ್ನ ಮೈಲಾರಲಿಂಗನ ಪ್ರತೀಕವಾಗಿ ನಾಡಿನಾದ್ಯಂತ ಸಂಚಾರ ಮಾಡುವಂತವರು. ಎಲ್ಲೆಲ್ಲಿ ಮಹಿಳಾ ಕ್ಷೇತ್ರಗಳಿದಾವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಬಯಸ್ತೀನಿ, ಮಾನ್ಯ ಎಚ್.ಕೆ. ಪಾಟೀಲ್ ಅವರಿಗೆ ಹೇಳೋದಕ್ಕೆ ಬಯಸ್ತೀನಿ, ನೀವು ಯಾವನೂ ಸಹಿತನ ರೆಕಮೆಂಡೇಶನ್ಸ್ ಬರೋದಿಲ್ಲ ನಿಮ್ಮ ಹತ್ರ. ಯಾದಗಿರಿ ಮೈಲಾರ, ಬೀದರ್ ಮೈಲಾರ, ರಾಣೆಬೆನ್ನೂರು ಮೈಲಾರ ಯಾರಾದ್ರೂ ಇವತ್ತು ಶಾಸಕರು ಮುಂದಾಗಿದ್ದಾರೆ. ಎಷ್ಟು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಅನಾನುಕೂಲ ಐತೆ. ಮೈಲಾರ ಮಲ್ಲಯ್ಯ ಹಡಗಲಿಯಲ್ಲಿ ವರ್ಷಕ್ಕೊಂದೇ ಸರಿ ಜಾತ್ರೆ, ಇಲ್ಲಿ ಪ್ರತಿ ವಾರ ಜಾತ್ರೆ, ಪ್ರತಿ ದಿವಸ ಜಾತ್ರೆ. ಎಲ್ಲಿ ಶೌಚಾಲಯಕ್ಕೆ ಹೋಗ್ಬೇಕು, ಎಲ್ಲಿ ಸ್ನಾನಕ್ಕೆ ಹೋಗ್ಬೇಕು. ಇಂಥ ಕ್ಷೇತ್ರಗಳು ಮೊದಲು ಉದ್ಧಾರ ಆಗ್ಬೇಕು. ಇವು ಜಾತ್ಯತೀತ ಕ್ಷೇತ್ರಗಳು. ಇಂಥ ಸಾಮಾನ್ಯ ಜನಗಳು ಬರುವಂತಹ ಕ್ಷೇತ್ರಗಳಲ್ಲಿ ಇವು ಸೌಲಭ್ಯಗಳ ಜೊತೆಗೆ ಅರಿವಿನ ಕ್ಷೇತ್ರಗಳಾಗಬೇಕು ಅಂತ ಹೇಳಿ ಹಡಗಲಿ ಮೈಲಾರದ ಪ್ರಾಧಿಕಾರ ಐತೆ ಅಂತ ಕೇಳಿದ್ದೀನಿ. ಆಗಿತ್ತಲ್ಲ, ಇನ್ನ ಇಲ್ಲ, ಆಗಬೇಕು ಅನ್ನುವಂತ ಬೇಡಿಕೆನೂ ಐತೆ. ಹಡಗಲಿ ಮೈಲಾರದ ಪ್ರಾಧಿಕಾರ ಎರಡೂ ಸೇರಿ ಪ್ರಾಧಿಕಾರ ಮಾಡಬೇಕು ಅಂತ ನಾನು ಸುಮಾರು ವರ್ಷಗಳಿಂದ ಬಂದಾಗೆಲ್ಲ ಕಿವಿಗೆ ಹೇಳೋಣ. ಇವತ್ತು ಸಾರ್ವಜನಿಕವಾಗಿ ಸಿಕ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಇವೆರಡೂ ಕ್ಷೇತ್ರ ಅಲ್ಲ, ಸಾಧ್ಯವಾದರೆ ಬೀದರ್ ಮಲ್ಲಯ್ಯನಿಂದ ಹಿಡಿದು ಮಾದೇಶ್ವರನ ತನಕ ಯಾವ್ಯಾವೆಲ್ಲ ಮಲ್ಲಯ್ಯನ ಕುರುಹುಗಳಿದಾವೆ ಎಲ್ಲಾ ಕ್ಷೇತ್ರಗಳನ್ನ ಒಳಗೊಂಡು ಒಂದು ಸಮಗ್ರ ಅಭಿವೃದ್ಧಿ ಪ್ರಾಧಿಕಾರ ಆದ್ರೆ ಸಾಮಾನ್ಯ ಜನಗಳಿಗೆ ಸಲ್ಲುವಂತಹ ಕೊಡುಗೆ ಆಗುತ್ತೆ. ಅದರ ಜೊತೆಗೆ ಇದಕ್ಕೆ ವಿಶೇಷ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮಾನ್ಯ ಎಲ್ಲ ಸಚಿವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷ ನಿಮಗೆಲ್ಲರಿಗೂ ಶೋಭೆಯನ್ನು ತಂದಿದ್ದಾರೆ. ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೆ ಸದಾ ಇರಲಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಲತೇಶನ, ಮಲ್ಲಯ್ಯನ, ಮಾದೇಶ್ವರನ ಆಶೀರ್ವಾದ ಅವರಿಗೆ ಸದಾ ಬೆನ್ನೆಲುಬಾಗಿ ಕಾಯಲಿ ಅನ್ನುವಂತಹ ಹಾರೈಕೆಯನ್ನು ನಾನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.